ಹಾಗೂ ವೀರೇಂದ್ರ ಹೆಗಡೆಯವರನ್ನು ಉತ್ಸಾಹದಿಂದ ಬರಮಾಡಿಕೊಂಡರು. ನಾನು ಈಗ ಅವರಷ್ಟು ಜೊತೆಗೆ ನಾನು ಅದರಲ್ಲಿ ಭಾಗವಹಿಸಲಿಲ್ಲ, ಯಾಕೆಂದರೆ ನನ್ನ ಕಾರ್ಯಕ್ಷೇತ್ರಗಳು ಅನೇಕ ಇದ್ದಾವೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವರಿಗೆ ಬೆಂಬಲ ಇದೆ ಮತ್ತು ಆ ಉದ್ದೇಶಕ್ಕೆ ನಾವು ಕೂಡ ಪ್ರಜ್ಞಾಪೂರ್ವಕವಾಗಿ ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಆದರೆ ಅದರ ಹಿಂದೆ ಹೋರಾಟಕ್ಕೆ ಹೋಗಲಿಕ್ಕೆ ನನಗೆ ಸಮಯವೂ ಇಲ್ಲ, ನನ್ನ ಕಾರ್ಯಕ್ಷೇತ್ರವೂ ಅದಲ್ಲ. ಖಂಡಿತವಾಗಿ ಕೃಷಿಕರ ಪರವಾಗಿ ಈಗ ನಮ್ಮಲ್ಲಿ ನನ್ನ ಸಂಘದಲ್ಲಿ ಕನಿಷ್ಠ ಪಕ್ಷ ಈಗ 12 ಲಕ್ಷ ಸದಸ್ಯರಿದ್ದಾರೆ. ಅದರಲ್ಲಿ ಸುಮಾರು 11.5 ಲಕ್ಷ ಜನ ಕೃಷಿಕರೇ ಇರೋದು. ಹಾಗಾಗಿ ಎಲ್ಲಿಯೂ ಕೃಷಿಕರ ಹಿತಕ್ಕೆ ಧಕ್ಕಾಗುವುದಾದರೆ ಖಂಡಿತವಾಗಿ ನಾವು ಅವ್ರ ಜೊತೆಗಿದ್ದೇವೆ. ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಈ ಬಾರಿ ಅಸೈಗೋಳಿಯಲ್ಲಿ ನಡೆಯಲಿದ್ದು 2ನೇ ಸಿದ್ಧತಾ ಸಭೆ ಇತ್ತೀಚೆಗೆ ನಡೆಯಿತು. ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಈ ಬಾರಿ ಕೊಣಾಜೆ ಸಮೀಪದ ಅಸೈಗೋಳಿಯಲ್ಲಿ ನಡೆಯಲಿದೆ. ಜನವರಿ 29 ಮತ್ತು 30ರಂದು ಅಬ್ಬಕ್ಕ ಉತ್ಸವ ನಡೆಯಲಿದ್ದು, ಈ ಬಾರಿಯ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತ ಹೆಸರುಗಳನ್ನು ಸದ್ಯವೇ ಪ್ರಕಟಿಸಲಾಗುತ್ತದೆ ಎಂದು ಕಾರ್ಯದರ್ಶಿ ದಿನಕರ ಉಳ್ಳಾಲ್ ತಿಳಿಸಿದರು. ಜನವರಿ 23ರಂದು ಗ್ರಾಮೀಣ ಕ್ರೀಡೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಪ್ರಧಾನ ಸಂಚಾಲಕರಾದ ಜಯರಾಮ ಶೆಟ್ಟಿ ತಿಳಿಸಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಅಬ್ಬಕ್ಕ ಉತ್ಸವದ ಗೌರವಾಧ್ಯಕ್ಷರಾದ ಶಾಸಕರಾದ ಯುಟಿ ಖಾದರ್ ಅವರು ಮಾತನಾಡುತ್ತಾ, ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಉತ್ಸವ ನಿಮ್ಮೆಲ್ಲರ ಉತ್ಸವ ಎಂದರು. ನೀರಿನ ಕಷ ನಿಮ್ಮ ಮುಂದೆ ಇಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಹಿರಿಯಾದ ಇಬ್ರಾಹಿಂ ಕೋಳ್ಜಲ್ ಅವರು, ರಘುಮ್ ಕಾಜ್ ಅವರು, ಪಂಚಾಯತ್ ಅಧ್ಯಕ್ಷರು ಸಂತೋಷ್ ಶೇಟ್ ಅವರು, ನಮ್ಮ ಹೈದರಾಕ ಸೌಕತ್ ಎಲ್ಲ ಈ ಪರಿಸರದವರು ತಾವು ಈ ಸಭೆಗೆ ಬಂದು ತಮ್ಮ ಸಹಕಾರ ಕೊಡುವ ಮೂಲಕ ಒಂದು ಇವತ್ತು ಸ್ಪಷ್ಟವಾಗಿ ಇಲ್ಲಿ ಕಾಣ್ತದೆ. ಇಷ್ಟು ವರ್ಷದ ಅಬ್ಬಕ್ಕ ಉತ್ಸವಕ್ಕಿಂತ ಇನ್ನೂ ಕೂಡ ಅತ್ಯುತ್ತಮವಾಗಿ ವಿಜೃಂಭಣೆಯಾಗಿ ನಾವು ಮಾಡ್ತೇವೆ ಎಂಬ ಒಂದು ಧೈರ್ಯವನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ ಅಂತ ನನಗೆ ಇವತ್ತು ಕಾಣ್ತದೆ. ಯಾವೊಂದು ಹುಮ್ಮಸ್ಸನ್ನು ತಾವು ಇವತ್ತು ಪ್ರತಿಯೊಂದು ಯಾವೊಂದು ಕಾರ್ಯಕ್ರಮವನ್ನು ತಾವೆಲ್ಲ ಬಂದು ಬಹುಶಃ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಇದೇ ಸ್ಪಿರಿಟ್ ಅನ್ನು 4 ದಿನ 30ನೇ ತಾರೀಕು ತನಕ ಇದೇ ಒಂದು ಸ್ಪಿರಿಟ್ ಅಲ್ಲಿ ಹೋಗುವಂತ ಕೆಲಸ ಇವತ್ತು ಆಗ್ಬೇಕು. ಆದ ಕಾರಣ ಇವತ್ತು ನನಗೆ ಇಬ್ರಾಹಿಂ ಕೋಡಿಜಾಲ್, ಭಾಸ್ಕರ ಕುಕ್ಕೊಳ್ಳಿ, ಆನಂದ ಅಸೈಗೋಳಿ, ಸಂತೋಷ್ ಶೆಟ್ಟಿ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡರು. ಕರಾವಳಿ ಉತ್ಸವದ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಪ್ರದರ್ಶನಗೊಂಡ ಮಹಿಳಾ ಯಕ್ಷಗಾನ ವೀರ ವೈಷ್ಣವ ಎಲ್ಲರ ಗಮನ ಸೆಳೆಯಿತು. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.